ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಭರಪೂರ ಕೊಡುಗೆ ನೀಡಿರೋದಕ್ಕೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಸಿದ್ದರಾಮಯ್ಯ ಮಂಡಿಸಿರೋದು ಹಲಾಲ್ ಬಜೆಟ್ ಅಂತಿರುವಂಥ ಕಮಲ ಕಲಿಗಳು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಡ್ತಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಒಂದು ರೀತಿ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಲಿಲ್ಲ ಅನ್ನೋದು ಬಿಟ್ರೆ ಇನ್ನು ಎಲ್ಲಾ ಅಂಶಗಳು ಕೂಡ ಬಜೆಟ್ ಅಲ್ಲಿ ಇದೆ. ನಾವು ಸಬ್ಕಾ ಸಾಥ್ ವಿಕಾಸ ಅಂತ ಹೇಳ್ತೀವಿ. ಅವ್ರೇನ್ ಹೇಳ್ತಾರೆ, ಒಬ್ಬರದ ವಿಕಾಸ, ಸಾಬರ ವಿಕಾಸ ಅಂತ, ಬೇರೆಯವ್ರ ವಿಕಾಸ. ನಾವು ಸಾಬರ ವಿಕಾಸ ಮಾಡಿ ಬೇರೆಯವ್ರಿಗೆ ಯಾಕೆ ಏನ್ ಮಾಡ್ತೀರಿ ನೀವು? ಹುಚ್ಚಿನಿಗೆ ಹೆಚ್ಚಿಸಿದ್ರೆ ಹುಚ್ಚು ಬಿಡಲ್ಲ, ಹುಚ್ಚು ಹೆಚ್ಚಾಗತ್ತೆ. ಆದರೆ ಅವರು ಈ ರೀತಿ ಸಾಬು ಬಜೆಟು ಆ ಬಜೆಟು ಈ ಥರ ಒಂದು ಕೆಳಮಟ್ಟದ ರೀತಿಯನ್ನು ನಾನು ಅವರನ್ನು ನಿರೀಕ್ಷೆ ಮಾಡಿ ಬರೀ ಮುಸ್ಲಿಮ್ಸ್ ಯಾಕೆ ಕಾಣ್ತಾರೆ ನಿಮ್ಮ ಕನ್ನಡ ಏನದಲ್ಲ ಬಿಜೆಪಿ ನಾಯಕರ ಟೀಕೆ, ಕಾಂಗ್ರೆಸ್ ನಾಯಕರ ಸಮರ್ಥನೆ. ಬಿಜೆಪಿ ನಾಯಕರ ಏಟಿಗೆ ಕಾಂಗ್ರೆಸ್ ನಾಯಕರ ತಿರುಗೇಟು. ಇದು ಸಿಎಂ ಸಿದ್ದರಾಮಯ್ಯ ಮಂಡಿಸಿರೋ ದಾಖಲೆಯ ಬಜೆಟ್ ಮೇಲೆ ನಡೀತಾ ಇರೋ ಕಾವೇರಿದ ಸಮರ. ರಾಜ್ಯ ಬಜೆಟ್ ವಿರುದ್ಧ ಬಿಜೆಪಿ ಕಿಡಿಕಿಡಿ. ಮುಸ್ಲಿಮರಿಗೆ ಆದ್ಯತೆ ನೀಡಿದ್ದಕ್ಕೆ ಟೀಕೆ. ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸಿದ್ದರಾಮಯ್ಯ ಹಲವು ಘೋಷಣೆಗಳನ್ನ ಮಾಡಿದ್ದು ಬಿಜೆಪಿ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕೀಯ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ನೇರವಾಗಿಯೇ ಮುಸ್ಲಿಂ ಸಮುದಾಯಕ್ಕೆ ಯೋಜನೆಗಳನ್ನ ನೀಡಿರೋದನ್ನ ಪ್ರಶ್ನೆ ಮಾಡಿದ್ದಾರೆ. ಇಡೀ ದೇಶದೊಳಗ ಕಾಂಗ್ರೆಸ್ ಇವತ್ತು ನೆಲ ಕಚ್ಚಿರುವುದು ಅತಿಯಾದ ತುಷ್ಟೀಕರಣ ಕಾರಣದಿಂದ ಮನಿಬಾರದು. ಅಲ್ಪಸಂಖ್ಯಾತರ ಮದುವೆಗೆ 50,000 ರೂಪಾಯಿ, ಬಾಕಿಯವ್ರಿಗೆ ಯಾಕಿಲ್ಲ? ಹಿಂದನೂ ಶಾದಿ ಮಹಲ್ ಶಾದಿ ಭಾಗ್ಯ ಮಾಡಿದ್ರ ಹಾಳಾಗಿ ಹೋಗಿದ್ರ ಪೊಲಿಟಿಕಲಿ. ಈಗ ಮತ್ತೆ 50,000 ರೂಪಾಯಿ ಅವ್ರು ಕೊಡೋದಂತೆ. ಯಾರ್ದೋ ದುಡ್ಡು ಎಲ್ಲ ಮಂಜಾತಿ. ಪಾಕಿಸ್ತಾನ ಇದು. ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಅಂತ ಹೇಳ್ತೀವಿ. ಅವ್ರೇನು ಹೇಳ್ತಾರ, ಒಬ್ಬರದ ವಿಕಾಸ. ಅವ್ರಿಗೆ ಸಾಬರ ವಿಕಾಸ ಅಷ್ಟ, ಬೇರೆದವ್ರ ವಿಕಾಸ ಬೇಡ. ನಾವು ಸಾಬರ ವಿಕಾಸ ಮಾಡ್ಬೇಡ, ಬೇರೆದವ್ರಿಗೆ ಯಾಕೆ ಅನ್ಯಾಯ ಮಾಡ್ತಿದ್ರಿ ನೀವು? ಒಂದು ರೀತಿ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಲಿಲ್ಲ ಅನ್ನೋದು ಬಿಟ್ರೆ ಇನ್ನು ಎಲ್ಲಾ ಅಂಶಗಳು ಕೂಡ ಈ ಬಜೆಟ್ ಅಲ್ಲಿ ಇದೆ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರನ್ನ ತೃಪ್ತಿ ಪಡಿಸೋದಕ್ಕೆ ಹೋಗಿ ಧರ್ಮಗಳ ಮಧ್ಯೆ ವಿಭಜನೆ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಸಿದ್ದರಾಮಯ್ಯರು ಕೈ ಹಾಕಿದ್ದಾರೆ. ಹಿಂದೂಗಳು ಮುಸಲ್ಮಾನರನ್ನ ಹೊಡಿತಕ್ಕಂಥ ಕೆಲಸಕ್ಕೆ ಸಿದ್ದರಾಮಯ್ಯನವರು ಕೈ ಹಾಕಿದ್ದಾರೆ. ಮದ್ರಸಕ್ಕೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ 6,000 ರೂಪಾಯಿ ಮೌಲ್ಯಗಳಿಗೆ ಏರ್ಸಿರ್ತಕ್ಕಂಥದ್ದು, ಮದುವೆಗೆ 50,000 ಹಿಂದೂಗಳಲ್ಲಿ ಬಡವರಿಲ್ವಾಗಾದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಬಜೆಟ್ ಅಂತ ಅನಿಸ್ತಾ ಇಲ್ಲ. ಓಲೈಕೆಯ ರಾಜಕಾರಣವನ್ನ ಮುಂದುವರಿಸಿರ್ತಕ್ಕಂಥ ಒಂದು ಕೆಟ್ಟ ನೀತಿಯನ್ನ ತಂದಿದ್ದಾರೆ. ಹುಚ್ಚಿನಿಗೆ ಹೆಚ್ಚು ತಿನ್ನಿಸಿದ್ರೆ ಹುಚ್ಚು ಬಿಡಲ್ಲ, ಹುಚ್ಚು ಹೆಚ್ಚಾಗತ್ತೆ. ಮತೀಯ ರಾಜಕಾರಣಕ್ಕೆ ಕುಮ್ಮಕ್ಕು ಕೊಡುವಂತ ಈ ರಾಜನೀತಿ ಭವಿಷ್ಯದಲ್ಲಿ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ನಮ್ಮ ಜನಸಂಖ್ಯೆ ಅಷ್ಟು 7 ಕೋಟಿ ಹತ್ತತ್ರ ಇರ್ಬೋದು. ಬಹುಶಃ ಈ ಸರ್ಕಾರ ಯೋಚನೆ ಏನಿತ್ತಂದ್ರಿಗಿನ ಈ ಬಜೆಟನ್ನು ಮಂಡಿಸುವಂಥ ಟೈಮಲ್ಲಿ ಪ್ರತಿಯೊಬ್ಬರಿಗೂ 7 ಕೋಟಿ ಜನರು ಇದ್ದಾರೆ ಅಂದರೆ 7 ಕೋಟಿ ಜನರು ಕೂಡ ಅನುಕೂಲ ಆಗಬೇಕು ಅನ್ನೋಂಥ ಬಜೆಟನ್ನು ಮಂಡಿಸಿದಂಥ ಜನರು ಏನು ಅನುಕೂಲ ಆಗಿದೆ ಅಂದ್ರಿಗಿನ ನಮಗೆಲ್ಲ ಕೂಡ ಸಿಕ್ಕಿರೋಂಥದ್ದು. ಅವ್ರು 7 ಲಕ್ಷ ಕೋಟಿ ಬಜೆಟ್ ಮಾಡಿ 7 ಲಕ್ಷ ಕೋಟಿ ಸಾಲ ಮಾಡಿರೋ ಕಾರಣ 4 ಲಕ್ಷಕ್ಕೂ ಹೆಚ್ಚು ಇವತ್ತು ಬಜೆಟನ್ನು ಮಂಡಿಸಿರೋ ಕಾರಣ ಎಲ್ಲರೂ ತಲೆ ಮೇಲೆ 1.5 ಲಕ್ಷ, 1 ಲಕ್ಷನೋ 1.5 ಲಕ್ಷನೋ ತಲೆ ಮೇಲೆ ಹೊರೆ. ಬಿಜೆಪಿ ನಾಯಕರ ಈ ಟೀಕೆಗಳಿಗೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ನೀಡಿದ್ದಾರೆ. ಬಜೆಟ್ನಲ್ಲಿ ಮುಸ್ಲಿಮರಿಗೆ ಆದ್ಯತೆ ನೀಡಿರೋದನ್ನ ಡಿಸಿಎಂ ಡಿಕೆಶಿ ಸೇರಿದಂತೆ ಸಚಿವರುಗಳು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮುಸ್ಲಿಮರಿಗೆ ಮಾಡಿರೋ ಘೋಷಣೆಗಳ ಹಿಂದಿನ ಉದ್ದೇಶದ ಕಾರಣ ನೀಡ್ತಾ ಇದ್ದಾರೆ. ಮುಸಲ್ಮಾನರಿಗೆ ಎಲ್ಲೆಲ್ಲಿ ಸೀಳಿದ್ರೆ 3 ಲಕ್ಷ ಇಲ್ಲ 5 ಲಕ್ಷ ಅದಕ್ಕೆ ಅವರು ಅರ್ಥ ಆಗಬೇಕಲ್ಲ. ಅಲ್ಲೂ ಬಹಳ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ ಅಂತೇಳಿ ಅಲ್ಲೂ ಕೂಡ ನಾವು ಕಾಂಟ್ರಾಕ್ಟ್ ಅಲ್ಲೂ ಕೂಡ ಜಾತಿ ಪರಿಶಿಷ್ಟರಿಗೆ ಏನು ಮೀಸಲಾತಿ ಇಟ್ಟಿದ್ದೇವೆ. ಅವರು ಕೂಡ ಒಂದು 4% ಮೀಸಲು ಇತ್ತು ಎಲ್ಲ ಅವಾಗೆಲ್ಲ. ಆದ್ರೆ ಅವರು ಈ ರೀತಿ
ಸಾಬರ್ ಬಜೆಟು ಆ ಬಜೆಟು ಈ ಥರ ಒಂದು ಕೆಳಮಟ್ಟದ ಟೀಕೆಯನ್ನು ನಾನು ಅವರಿಂದ ನಿರೀಕ್ಷೆ ಮಾಡಿಲ್ಲ. ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ದೇವರಾಜ ಅರಸರ ನಂತರ ಎಲ್ಲ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಟ್ಟಿರ್ತಕ್ಕಂಥದ್ದು ಅಂದರೆ ಸಿದ್ದರಾಮಯ್ಯನವರು. ಎಲ್ಲರಿಗೂ ಕೊಟ್ಟಿದ್ದೀವಿ, ಎಲ್ಲ ವರ್ಗದ ಜನರಿಗೆ ಕೊಟ್ಟಿದ್ದೀವಿ, ಹಿಂದುಳಿದವ್ರಿಗೆ ಕೊಟ್ಟಿದ್ದೀವಿ, ದಲಿತರಿಗೆ ಕೊಟ್ಟಿದ್ದೀವಿ. 2Aದಲ್ಲಿ ಎಷ್ಟು ಜಾತಿ ಬರ್ತವೆ? ಹಾಲ್ಮತ್ತವ್ರು ಬರ್ತಾರೆ, ಬರಲ್ವಾ? ಉಪ್ಪಾರು ಬರ್ತಾರೆ, ತಳವಾರು ಬರ್ತಾರೆ. ಬರೀ ಮುಸ್ಲಿಮ್ದೇ ಯಾಕೆ ಕಾಣ್ತದೆ ನಿಮಗೆ? ನಿಮ್ಮ ಕನ್ನಡಿ ಏನದಲ್ಲ, ಆ ಹಳದಿ ಕಣ್ಣುಗಳದಾವ, ನಿಮ್ಮ ಉಳಿದವ್ರಿಗೆಲ್ಲ ಬರ್ತದಲ್ಲ, ಅದು ಹೇಳಲ್ಲ. ಕೇವಲ ಅಲ್ಪಸಂಖ್ಯಾತರಿಗೆ ಭರಪೂರ ಘೋಷಣೆ ಮಾಡೋ ಅಗತ್ಯವೇನು? ಬಡ ಹಿಂದೂಗಳಿಗೂ ಅವು ಯಾಕೆ ಅನ್ವಯ ಆಗಲ್ಲ ಅನ್ನೋದು ಬಿಜೆಪಿ ನಾಯಕರ ಪ್ರಶ್ನೆ. ಬಜೆಟ್ ವಿರುದ್ಧ ಸದನದಲ್ಲೂ ಧ್ವನಿ ಎತ್ತೋದಕ್ಕೆ ಬಿಜೆಪಿ ನಾಯಕರು ತೀರ್ಮಾನಿಸಿದ್ದು ಕಲಾಪ ಕಾವೇರುವಂತೆ ಮಾಡಲಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.